ಓಕೆ ಗೈಸ್, ಬಾಯ್. ಏನು ಹೇಳಿದೆ ಇಷ್ಟೊತ್ತು? ಏನು ಸೇ ಹಾಯ್. beside me. He's my dance partner, guys. Guys, ನಮ್ಮ ಕನ್ನಡ ಹುಡುಗ. ಧನ್ಯವಾದಗಳು. ಅಪ್ಪಟ ಕನ್ನಡಿಗ. Yeah. Guys, please like, share and subscribe to our channel. Yeah. Welcome back. ಅಯ್ಯೋ ಮಚ್ಚ ಯೆಲ್ಲೋ ಕಲರು. Come. ಬಾ ಜಾಯ್ನ್ ಆಗು. Guys, this is ಹಾಯ್ ಅನ್ನು. ನೀಟಾಗಿ ಹರ್ಷವರ್ಧನ್. Again, Yashu, you're so talented. Thank you. Yeah, you're very talented. Thank you, ma'am. We're gonna keep it low key, keep it softly spoken. Hi guys. ಹಾಯ್ ಅನ್ನು. ನೀಟಾಗಿ ಹರ್ಷವರ್ಧನ್. ನಾನು ಸೀರಿಯಸ್ ಆಗಿ ಬಿಟ್ಟು ನನ್ನ ತಲೆನೋವು ಅಲ್ಲಿ ಇಲ್ಲೋಡು ಇದೆಲ್ಲ ಇಲ್ಲೋಡು. ಹಾಯ್ ಗಾಯ್ಸ್. ಹೇಳು. ಅಯ್ಯೋ ಬಿಡ್ತಾ ಬಂದ್ಬಿಡು ಇವಾಗ. ಹಾಯ್ ಗಾಯ್ಸ್ ಅನ್ನು. ನಾನು ಬಿಡಲ್ಲ ಇಲ್ಲ ಅಷ್ಟೇ ಸೀರಿಯಸ್ ಆಗಿ. ಸರಿ ಹೇಳು ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಟುಡೇ ಅಲ್ವಾ? ಅಲ್ಲ ಅಯ್ಯಪ್ಪ, ಟುಡೇ ಅಲ್ಲ, ನಾಳೆ ವಿ ಹ್ಯಾವ್ ಅ ಇನಾಗ್ರೇಷನ್ ಇನ್ ಅವರ್ ಕಾಲೇಜ್. ಐ ಥಿಂಕ್ ಮೈ ವಾಯ್ಸ್ ಇಸ್ ನಾಟ್ ಹಾರಿಬಲ್. ಅದಕ್ಕೋಸ್ಕರ ನಾವು ಫಸ್ಟ್ ಇಯರ್ ಅವ್ರು ಮಾತ್ರ ಇರೋದು. ಸೊ ಏನಂದರೆ ಡೆಕೋರೇಷನ್ ಮಾಡೋಕ್ಕೆ ನಮ್ಮನ್ನ ಕರೆದಿದ್ದಾರೆ. ಸೊ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟೆ. ಹೇಳು ಹಾಯ್ ಅನ್ನು. ಅಟ್ಲೀಸ್ಟ್ ಪೇಂಟ್ ಐತಿ ಕಡೆಗ. ಹಾಯ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅಯ್ಯೋ ಮಚ್ಚ ಯೆಲ್ಲೋ ಕಲರು. ಆಯ್ತು ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಾವ್ ಅಮ್ಮೋಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ವಾವ್ ಅಮ್ಮೋಸ್ ಯೂಟ್ಯೂಬ್ ಚಾನಲ್. ಯಾ, ಬಾಯ್ ಅನ್ನು. ಹಂಗೆ ಗೈಸ್ ಸೈಡ್ ಡಿಫ್ರೆನ್ಸ್ ನೋಡಿ ಗೈಸ್. ಹಂಗೆ ಇಲ್ಲ, ನಾನು ಉದ್ದ ಇದ್ದೀನಿ. ಅದೇನು ಬ್ಲಾಗಲ್ಲಿ ಕಾಣಲ್ಲ ಬಿಡು. ಅಷ್ಟೇ ಗಾಯ್ಸ್. ಸೊ ನಾವು ಡೆಕೋರೇಟ್ ಮಾಡೋಕ್ಕೆ ಬಂದಿದ್ದೀವಿ. ಇವಳ ಮುಖ ಹಿಂಗಿದೆ. ಹಾಯ್ ಅನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಚಾನಲ್ ಅಂತೇಳು. Welcome back to Yashu's channel. ಚಿನ್ನಿ ಸುಮ್ಮನೆ ನೋಡು, ಹಂಗೆಲ್ಲ ಮಾಡ್ತಾರ? ಮ್ಯಾನರ್ಸ್ಲೆಸ್. ಇವಾಗ ನಾವೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಐ ವಿಲ್ ಶೋ ಯು ಹೌಸ್ ಮೈ ಕ್ಯಾಂಪಸ್. ಇಲ್ಲಿ ನಮ್ಮನ್ನ ಪ್ರಿನ್ಸಿಪಲ್ ಸರ್ ಕರೆದಿದ್ರು ಅಂಥೇಳಿ ನಾವೆಲ್ಲ ಗ್ಯಾದರ್ ಆಗಿದ್ವಿ. ಆ್ಯಂಡ್ ಸರ್ ಬರೋವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ದೆನ್ ನಮಗೆ ಸರ್ ಕೆಲವೊಂದು ಥಿಂಗ್ಸ್ ಎಲ್ಲ ಇನ್ಸ್ಟ್ರಕ್ಟ್ ಮಾಡಿದ್ರು. ಹಿಂಗಿರಬೇಕು, ಹಂಗಿರಬೇಕು, ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ನಾವು ಕೇಳಿಸ್ಕೊಂಡು ತಿರ್ಗಾ ರೂಮ್ಗೆ ರಿಟರ್ನ್ ಆದ್ವಿ. ಲೈಕ್ ಸ್ವಲ್ಪ ಜನ ರೂಮಿಗೆ ಬಂದು ಸ್ವಲ್ಪ ಜನ ಅಲ್ಲೇ ಇದ್ದರು. ಎವ್ರಿಥಿಂಗ್ ಈಸ್ ಡನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ರೂಮ್. ಗೊತ್ತಿಲ್ಲ ತಿರ್ಗಾ ಕರೀತಾರ ಏನು ಅಂತ ನಮ್ಮನ್ನ. ತಿರ್ಗಾ ಕರೆದ್ರೆ ತಿರ್ಗಾ ಬರಬೇಕಾಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ವಾಲಂಟಿಯರ್ ಆಗಿ ಮಾಡಿದ್ದಾರೆ, ಲೈಕ್ ಡೆಕೋರೇಷನ್ ವರ್ಕ್ ಅಥವಾ ಅಲ್ಲಿ ಸುತ್ತಮುತ್ತ ಕೆಲಸ ಮಾಡೋದನ್ನ ನೋಡ್ಕೊಳ್ಳೋಕ್ಕೆ. ಅವ್ರು ಮೇ ಬಿ ನಮ್ಮ ಗ್ರೂಪಲ್ಲಿ ಮೆಸೇಜ್ ಮಾಡ್ಬೋದು, ಲೈಕ್ ಕಮ್ ವರ್ಕ್ ಅಂತ ಎಲ್ಲ ಹೇಳಿ. ಇವಾಗ ನಮ್ಮನ್ನು ಕರೆದಿದ್ದ ರೀಸನ್ ಬಂದು ಪ್ರಿನ್ಸಿಪಲ್ ಹೇಳಿದ್ರು, ಲೈಕ್ ನಾಳೆ ಎತ್ನಿಕ್ ವೇರ್ ಹಾಕೊಳ್ಬೇಕು, ಸ್ಯಾರೀಸ್ ಇರೋರು ಗರ್ಲ್ಸ್ ಸ್ಯಾರೀಸ್ ಹಾಕೊಳ್ಳಿ ಅಂತೆಲ್ಲ ಹೇಳಿದ್ರು. ವಿ ವರ್ ಲೈಕ್ ಓಕೆ ಅಂತ ಹೇಳಿದ್ವಿ. ಆ್ಯಂಡ್ ನಾಳೆ ಏನು ಫಂಕ್ಷನ್ ಇರೋದು ಅಂದರೆ ನಮ್ಮ ಬಿಲ್ಡಿಂಗ್ ಇನಾಗ್ರೇಷನ್. ಫಸ್ಟ್ ಬಂದು ಇಟ್ ವಾಸ್ ಲೈಕ್ ಓಲ್ಡ್ ಬಿಲ್ಡಿಂಗ್ ಥರ ಇತ್ತು. ಇವಾಗ ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡಿ ದೇ ಆರ್ ಇನಾಗರೇಟಿಂಗ್. ಸೊ ಅದರದ್ದು ಫಂಕ್ಷನ್ ಇದೆ. ಆ್ಯಂಡ್ ದೇರ್ ಇಸ್ ಅ ಲೈಕ್ ಸ್ಟ್ಯಾಚು ಪತಾಂಜಲಿ ಮಹರ್ಷಿ ಗುರೂಜಿ ಅವ್ರದ್ದು. ಕಮ್ ಬಾ ಜಾಯ್ನ್ ಆಗು. ಗೈಸ್, ದಿಸ್ ಇಸ್ ಮೈ ಫ್ರೆಂಡ್ ಸಂಜನಾ. And even she does vlogs, guys. Only sometimes. Only sometimes, not every time. Only sometime. Yes. And ನಾಳೆ ಬಗ್ಗೆ ಹೇಳ್ತಾ ಇದ್ದೆ, ಇನಾಗ್ರೇಷನ್ ಮಾಡ್ತಾರೆ ಅದು ಇದು ಅಂತೆಲ್ಲ. ಹೋಗ್ತೀಯಾ? ಅಲ್ಲಿ ರಂಗೋಲಿ ಹಾಕಿ ಮಲ್ಕೊಳ್ಳೋದ ಮತ್ತೆ ಇವಾಗ ಅದೇ ನಾನು ನೋಡೋದು ಗೈಸ್. ವೀಡಿಯೋ ಮಾಡೋಕ್ಕಾದ್ರೂ ಅಟ್ಲೀಸ್ಟ್ ನಿಮಗೆ ತೋರ್ಸೋಕ್ಕಾದ್ರೂ ಅಲ್ಲಿ ಹೋಗಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಬರಬೇಕು. ಆ್ಯಂಡ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಹಾಸ್ಟೆಲ್. ಅವರೆಲ್ಲ ಬೇರೆ ಕಡೆ ಹೋಗ್ತಿರ್ತಾರೆ. ಆ್ಯಂಡ್ ಅವ್ರದ್ದು ಸ್ಟ್ಯಾಚು ಸ್ಥಾಪನೆ ಎಲ್ಲ ಫುಲ್ ಬಿಲ್ಡಿಂಗ್ ನೀಟಾಗಿ ರೆನೋವೇಟ್ ಆಗಿದೆ. ಆ್ಯಂಡ್ ನಾಳೆ ನಿಮಗೆ ನಮ್ಮ ಕ್ಲಾಸ್ ರೂಮ್ ಆ್ಯಂಡ್ ನಮ್ಮ ಬಿಲ್ಡಿಂಗ್ ಎಲ್ಲನೂ ಒಂದು ಟೂರ್ ಥರ ಕೊಡ್ತೀನಿ. ಟಿಲ್ ದೆನ್ ಬಾಯ್.
ಗೈಸ್ ಬಂದೆ ನಾನು ಇಲ್ಲಿ ಲಂಚ್ ಅಂತ ಇದ್ದೀನಿ. ನಂಗೆ ಟೆನ್ಷನಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಓಡಾಡ್ತಾ ಇದ್ದಾರೆ. ಸೊ ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಂದೆ, ಡಿನ್ನರ್ ಮುಗಿಸ್ಕೊಂಡೆ. ನಾನು ರೂಮಿಗೆ ಸುಮ್ಮನೆ ಹೋದೆ ಮಲಗಲ್ಲ ಅಂತ ಅಂದ್ಕೊಂಡು. ಆದರೆ ನೋಡಿದ್ರೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಂದರೂ ಎದ್ದು ಫ್ರೆಶ್ ಆಗಿ ಬಂದು ಡಿನ್ನರ್ ಮುಗಿಸ್ಕೊಂಡಿದ್ದೀನಿ. ಇವಾಗ ದೇರ್ ಇಸ್ ಅ ಡೆಕೋರೇಷನ್, ಸೊ ನಾವು ವಿಲ್ ಗೋ ದೇರ್. ಕಮ್ ಲೆಟ್ಸ್ ಗೋ. ಸ್ವಲ್ಪ ಜನ ನೇಮ್ಸ್ ಎಲ್ಲ ಇಸ್ಕೊಂಡಿದ್ರು ಹಿಂದಿನ ದಿವಸ ಅಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ. ಅವ್ರಿಗೆಲ್ಲರಿಗೂ ನಮ್ಮ ಕ್ಲಾಸ್ ಟೀಚರ್ ಪರ್ಸ್ನಲ್ಲಾಗಿ ಅಡ್ವೈಸ್ ಮಾಡ್ತಿದ್ರು, ಲೈಕ್ ಹಿಂಗಿರಲಿ ಇಷ್ಟು ಜನ ಟೈಮ್ ವೇಸ್ಟ್ ಮಾಡಬೇಡಿ, ವರ್ಕ್ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಗೈಸ್ ಲುಕ್ ಹೌ ಹಾರ್ಡ್ ವರ್ಕಿಂಗ್ ಆರ್ ಕ್ಲಾಸ್ ಗರ್ಲ್ಸ್ ಆರ್. ಅದು ಕ್ರೆಡಿಟ್ ಗೋಸ್ ಟು ಸಂಜನಾ ಮಕ್ಕ ತೋರಿಸು. ಅಯ್ಯ ಇನ್ನೂ ಮಾಡೇ ಇಲ್ಲ. ಫುಲ್ ಮಾಡಾದ್ಮೇಲೆ ತೋರಿಸ್ತೀನಿ ಗೈಸ್. ಅಂಟಿಲ್ ದೆನ್ ವೆಯ್ಟ್. ಇದನ್ನೇ ಇವಾಗ ನಾವು ಇಲ್ಲಿ ಡ್ರಾ ಮಾಡೋದು. ಆ್ಯಂಡ್ ದೆನ್ ಪಾಪ ಇವರಿಗೆ ಈ ಸ್ಕೆಚ್ ಹಾಕೋಕ್ಕೇ ಆಲ್ಮೋಸ್ಟ್ 1.5 hour ತೊಗೊಂಡಿದ್ದಾರೆ. ಇಟ್ ಈಸ್ ಲೈಕ್ ಅವ್ರಿಗೆ ಅದು ಒಂದು ಪ್ರಾಪರ್ ಶೀಟ್ ಕೂಡ ಅಲ್ಲ, ನೆಲ ಮೇಲೆ ಡ್ರಾ ಮಾಡಬೇಕಿತ್ತು. ಆ್ಯಂಡ್ ಎಲ್ಲರಿಗೂ ಅದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಸ್ಟಿಲ್ ಸೋ ಮಚ್ ಹಾರ್ಡ್ ವರ್ಕಿಂಗ್. ಅವ್ರು ಅದನ್ನು ನೀಟಾಗಿ ಪ್ರಾಪರಾಗಿ ಮಾಡಿದ್ರು. ನಂದಿನಿ ಲುಕ್ ಹಿಯರ್. ಬ್ರೋ ಹೆಂಗ್ ನಡೀತಿದೆ ವರ್ಕ್ ಎಲ್ಲ? ಅಯ್ಯೋ ಚೆನ್ನಾಗಿ ಅನಿಸ್ತಿದೆ, ಚೆನ್ನಾಗರ ನ್ಯೂ ಎಕ್ಸ್ಪೀರಿಯನ್ಸು. We'll go near our senior now. He's not working. Senior, you are not senior, but our class senior. Why are you not working? See, I'm monitoring students, those are working Oh, right here. by sitting in a corner. I'm here for substituting the people. Oh. So yeah, currently I'm just monitoring. Oh. And what are you doing? I'm actually, I did work, okay? Now I'm vlogging. Oh, okay. Yeah. Guys, please like, share and subscribe to our channel. Yeah. Okay. Thank you, CR. ಗೈಸ್ ನಮ್ಮ ಕನ್ನಡ ಹುಡುಗ ಧನ್ಯವಾದಗಳು. ಅಪ್ಪಟ ಕನ್ನಡಿಗ. ಹೇಳೋ ಏನಾದ್ರು. ಕನ್ನಡನ ಬರೀ ಉಳಿಸಿ ಬೆಳೆಸಿ ಅಂದ್ರಾಗಲ್ಲ, ಆಡೋ ಪ್ರತಿ ಮಾತಲ್ಲೂ ಕನ್ನಡ ಇರಬೇಕು. ಅವಾಗ ಮಾತ್ರ ಅದು ಬೆಳೆಯೋಕ್ಕಾಗಲ್ಲ. ಅದು ಕುಶಾಲ್. ಇದು ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ ಅಲ್ಲಿ ನಾನು ಕನ್ನಡಿಗ ಅಂತ ಹಾಕೊಂಡು ಮಾತಾಡೋ 90% ಬರೀ ಇಂಗ್ಲೀಷು ಹಿಂದಿಲೇ ಇದ್ರೆ ನಮ್ಮ ಕನ್ನಡ ಮುಂದುವರೆಯಕ್ಕಾಗುತ್ತೆ. ಎಕ್ಸಾಕ್ಟ್ಲಿ. ಸ್ವಲ್ಪ ಅವ್ನು ಹೇಳುವಾಗ ಸುಮ್ಮನೆ ಇರು, ವಾಯ್ಸ್ ಕೇಳಿಸಲ್ಲ ಅವ್ರದ್ದು. ಇವತ್ತಿಂದ ನಿಮ್ಮ ಕೈಲಾದಷ್ಟು ಕನ್ನಡ ಮಾತಾಡಿ. ಮೊದಲು ಬಳಸಿ ಆಮೇಲೆ ಬೆಳೆಸಿದ್ರು. ಮತ್ತೆ ಯಾರು ಒಬ್ರಿಗೆ ಮೆಚ್ಚೋಕ್ಕೋಸ್ಕರ ನೀವು ಪರಾರ ಭಾಷೆ ಮಾತಾಡಿ ಮೇಲಾಗಕ್ಕಾಗಲ್ಲ. ಯಾಕಂದ್ರೆ ಅಮ್ಮ ಅಂತಾನೆ ಅನ್ಬೇಕು. ಕನ್ನಡ ಬೆಳೆಸಿ ಅನ್ಬೇಕು. Finally I did this. I helped out doing them this. ಇವಾಗ ಇವ್ರು ಕಲರ್ಸ್ ತಗೊಂಡು ಬರಕ್ಕೆ ಹೋಗಿದ್ದಾರೆ ಟು ಫಿಲ್ ದ ಕಲರ್ಸ್. And my girls are here. Yashu is talented. Please be needed. Thank you. Tell again. Yashu, you're so talented. Thank you. Yeah, ma'am. you're very talented. Thank you, ma'am. Guys, the time is 10 o'clock and still the work is going on. ಇಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. The artist. 2 idiots guys, everywhere ವರ್ಕ್ ಮಾಡೋದು ಬಿಟ್ಟು ಈ ಥರ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ. ಆಯುಷಿ, so beautiful. Are you choosing beer? Are you choosing beer? ಆ್ಯಂಡ್ ಗೈಸ್ ಲುಕ್ ಅಟ್ ದ ಫೈನಲ್ ಔಟ್ಕಮ್. ಇಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಇನ್ನೂ ಅಲ್ಲಿ ಹೊರಗಡೆ ಎಲ್ಲ ಡೆಕೋರೇಟ್ ಮಾಡಬೇಕು, ಬಟ್ ಸ್ಟಿಲ್ ದ ಫಿನಿಶಿಂಗ್ ಆಫ್ ದ ಡ್ರಾಯಿಂಗ್ ಈಸ್ ಲೈಕ್ ಸೋ ಗುಡ್. ಎಲ್ಲ ಟೀಚರ್ಸ್ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಔಟ್ಕಮ್ ಕೂಡ. ಆ್ಯಂಡ್ ನಮ್ಮ ಸೀನಿಯರ್ಸ್ ಎಲ್ಲರೂ ಅದನ್ನು ಲೈಕ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂದರೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಕೂಡ MD ಸೀನಿಯರ್ಸ್. ಆ್ಯಂಡ್ ದೆನ್ ಎಲ್ಲ ವರ್ಕ್ ಆಯಿತು, ಆ ಕಡೆ ಎಲ್ಲ ವರ್ಕ್ ಆಯಿತು ಅಂದಾಗ ನ್ಯೂ ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲರೂ ಹಾಸ್ಟೆಲ್ಗೆ ಹೋದರು. ಇನ್ನು ಕೆಲವೊಬ್ಬರು ಅಲ್ಲೇ ಇದ್ಕೊಂಡು ವರ್ಕ್ನ ಕಂಪ್ಲೀಟ್
ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ದೆನ್ ನಮ್ಮ ಜೊತೆಗೆ ನಮ್ಮ ಸೀನಿಯರ್ಸ್ ಬಂದು ನಮ್ಮನ್ನು ಹಾಸ್ಟೆಲ್ವರೆಗೂ ಡ್ರಾಪ್ ಮಾಡಿದ್ರು. ಆ್ಯಂಡ್ ಕೆಲವೊಂದು ಸೀನಿಯರ್ಸ್ ನಮ್ಮ ಹಾಸ್ಟೆಲಲ್ಲಿ ಇರ್ತಾರೆ, ಅವ್ರು ಇಲ್ಲಿದ್ದರು. ಮಿಕ್ದವ್ರು ಎಲ್ಲರೂ ನ್ಯೂ ಹಾಸ್ಟೆಲ್ಗೆ ಹೋದರು. ಆ್ಯಂಡ್ ನಾನಂತೂ ಫುಲ್ ಟಯರ್ಡ್ ಆಗೋಗಿದ್ದೆ. ಜಸ್ಟ್ ನಾವು ಇಟ್ಸ್ ಆಲ್ರೆಡಿ 12:45. ಜಸ್ಟ್ ನಾನು ಹಾಸ್ಟೆಲ್ ನಮ್ಮ ಫ್ಲೋರಿಗೆ ಬಂದಿದ್ದೀನಿ, 3rd ಫ್ಲೋರ್. ನಮ್ಮ ಫ್ಲೋರ್ಗೆ ಬಂದು ಇವಾಗ ಹೋಗ್ತಾ ಇದ್ದಂಗೆ ಹಂಗೆ ಮಲ್ಕೊಂಡ್ಬಿಡ್ತೀನಿ. ನನಗೆ ಫುಲ್ ನಿದ್ದೆ ಬರ್ತೈತೆ. ಇದೆಲ್ಲ ನೋವು, ಥೈಸ್ ಎಲ್ಲ ಫುಲ್ ಪೇಯ್ನ್, ಬಟ್ಟೆ ಎಲ್ಲ ಫುಲ್ ಗಲೀಜಿಂದೆ, ಬ್ಯಾಕ್ ಎಲ್ಲ ಕೂತಿದ್ವಲ್ಲ ಅಲ್ಲಿ ಫುಲ್ ಪೇಯ್ನ್, ಫುಲ್ ಗಲೀಜಾಗಿದೆ. ಇವಾಗ ಹೋಗ್ತಿದ್ದಂಗೆ ಮಲ್ಕೊಳ್ಳೋದು. ಸಿ ಯು ಟುಮಾರೋ ಮಾರ್ನಿಂಗ್. ಬೈ, ಗುಡ್ ನೈಟ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. We came, it's 8:20 time and this is my friend. Hello guys. ಈ ಕಡೆ ಬಾ. ಆ್ಯಕ್ಚುಲಿ ನೀನು ಬ್ಲರ್ ಬರ್ತಿದ್ಯಲ್ಲೋ. ಇವಾಗ ಹೇಳು. Hello guys. This is Disha and she was my partner. She is my dance partner guys. Come beside me. She is my dance partner guys. ನಾವಿಬ್ರು ಡ್ಯಾನ್ಸ್ ಮಾಡಿದ್ವಿ ಇನ್ಕೋಫೆರಾ ಟೈಮಲ್ಲಿ. ಇನ್ನ ಬರುತ್ತೆ ರೀಲ್ಸ್. ಹೌದು, ಇನ್ನು ಬರುತ್ತೆ. ಇವತ್ತು ಮಾಡಿ ಆ್ಯಕ್ಚುಲಿ ಸ್ವಲ್ಪ ಮ್ಯಾಚ್ ಆಗ್ತಿದೆ. ಇವತ್ತು ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವಿಬ್ಬರು. ಮಾಡ್ತೀವಿ. ಎಲ್ಲರೂ ಅಲ್ಲಿದ್ದಾರೆ. ಬಟ್ ನಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. ಟಿಫನ್ ಮಾಡೋಕ್ಕೆ ಹೋಗ್ತಿದ್ದೀವಿ ಗೈಸ್. ಓಕೆ, ಬಾಯ್. ಟಿಫನ್ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಸ್ವಲ್ಪ ನೋಡಿ ಗೈಸ್, ನಾನು ನೆನ್ನೆ ಹಾಕಿದ್ದೀನಿ ರಂಗೋಲಿ ಅಳಿಸ್ಬಿಟ್ಟಿದ್ದಾರೆ. ತಿರ್ಗಾ ಹಾಕ್ಬೇಕಂತ ಇವಾಗ. And this is ನೆನ್ನೆ ನೈಟ್ ನೀವು ನೋಡಿದ್ದು ಡ್ರಾಯಿಂಗ್ ಇದೆ. ಆ್ಯಂಡ್ ಇದು ಫೈನಲ್ ಔಟ್ಕಮ್ ಹಿಂಗಿದೆ. ಆ್ಯಂಡ್ ದೆನ್ ಇದು ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಿ ಪುರೋಹಿತರು, ಆಮೇಲೆ ಇನ್ಸ್ಟ್ರೂಮೆಂಟ್ ಬಾರ್ಸವರು ಎಲ್ಲರೂ ಬಂದಿದ್ದರು. ಆ್ಯಂಡ್ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಫುಲ್ ಧೋತಿ ಹಾಕ್ಕೊಂಡು ಸಖತ್ತಾಗಿ ಕಾಣ್ತಿದ್ರು. ಆ್ಯಂಡ್ ಕ್ಲಾಸ್ ಗರ್ಲ್ಸ್ ಅಂತೂ ಎಲ್ಲರೂ ಫುಲ್ ಟ್ರೆಡಿಷ್ನಲ್ ಔಟ್ಲುಕ್ಕಲ್ಲಿ ಸಖತ್ತಾಗಿ ಕಾಣ್ತಿದ್ರು. ನಂಗೆ ಎಲ್ಲರೂ ಪರ್ಸ್ನಲಿ ತುಂಬ ಇಷ್ಟ ಆಗ್ತಿದ್ರು. ಹುಡುಗರಿಗಿನ್ನ ಜಾಸ್ತಿ ಹುಡುಗಿರು, ದೇವರ್ ಲೈಕ್ ಸೋ ಬ್ಯೂಟಿಫುಲ್ ಎಲ್ಲರೂ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೇ ಹಾಯ್. ಓಕೆ, 3rd ಫ್ಲೋರ್ಗೆ ಬಂದಿದ್ದೀನಿ ನಿಮಗೆ ಕೆಳಗಡೆ ತೋರ್ಸೋಕ್ಕೆ ಅಂತ ಹೇಳಿ. ಕೆಳಗಡೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನೇ ತುಂಬ ಸಿಂಪಲಾಗಿ ರೆಡಿಯಾಗಿರೋದು. ಎಲ್ಲರೂ ಫುಲ್ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ. ಅದೇ ಯಾವಾಗಲೂ ಅವರೆಲ್ಲ ಸಿಂಪಲಾಗಿ ರೆಡಿ ಆದಾಗ ನಾನು ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ದೆ. ಇವತ್ತು ಅವರು ಆ್ಯಕ್ಚುಲಿ ಆರ್ ಕ್ಲಾಸ್ ಗರ್ಲ್ಸ್ ಆರ್ ಸೋ ಬ್ಯೂಟಿಫುಲ್ ಗೈಸ್. ಇಟ್ ಇಸ್ so beautiful. And yeah, this is our classroom, 3rd floor, and I'll show you. These are lecture rooms and we'll go for second floor ಇಂದ ಇವಾಗ ವಿಡಿಯೋ ಮಾಡ್ಕೊತೀನಿ ನಾನು. ಅಂದರೆ ರೀಲ್ ಟೈಪಲ್ಲಿ ಪೋಸ್ಟ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಸತಿ ನಾನೇ ಫೋಟೋಗ್ರಾಫರ್. ಸೀನಿಯರ್ಸ್ ಇಲ್ವಲ್ಲ, ಸೀನಿಯರ್ಸ್ ಇದ್ದಿದ್ರೆ ಅವ್ರು ಮಾಡೋರು, ಅವ್ರಿಲ್ವಲ್ಲ, ಸೊ ನಾನೇ. ಇಲ್ಲಿ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ಅಲ್ಲಿ ಕೂತಿರೋದು ಬಂದು ನಮ್ಮ ಪ್ರಿನ್ಸಿಪಲ್, ಅಂದರೆ ನಮ್ಮ ನ್ಯಾಚುರೋಪತಿ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್, ಆ್ಯಂಡ್ ದೆನ್ ಅವ್ರ ವೈಫ್. ಸೊ ಇಲ್ಲಿ ಬಂದು ಬರೀ ಫಸ್ಟ್ ಇಯರ್ ಸ್ಟೂಡೆಂಟ್ಸೇ ಇದ್ದರು, ಸೀನಿಯರ್ಸ್ ಯಾರೂ ಇರಲಿಲ್ಲ. ಅವ್ರಿಗೆಲ್ಲರಿಗೂ ಅವ್ರ ಫೈನಲ್ ಎಕ್ಸಾಮ್ಸ್ ಆಗಿದ್ದರಿಂದ ಲೀವಲ್ಲಿದ್ದರು ಅವರೆಲ್ಲರೂ. ನಾವೇ ಇಷ್ಟು ಜನ ಇದ್ದೀವಿ. ವಿ ಆರ್ ಲೈಕ್ ನಮ್ಮ ಕ್ಲಾಸ್ ಟೋಟಲ್ ಸ್ಟ್ರೆಂತ್ ಬಂದು 101 ಪೀಪಲ್. ನಾವು ಎಲ್ಲರೂ ಪ್ರೆಸೆಂಟ್ ಆಗಿದ್ವಿ ಅವತ್ತು. ಆ್ಯಂಡ್ ಅಲ್ಲಿ ನಮ್ಮ ಪ್ರಿನ್ಸಿಪಲ್, ಅವ್ರ ವೈಫ್, ಆ್ಯಂಡ್ ದೆನ್ ಫ್ಯಾಕಲ್ಟೀಸ್ ಎಲ್ಲರೂ ಕೂಡ ಪೂಜೆ ಅಟೆಂಡ್ ಮಾಡ್ತಿದ್ರು. ಆ್ಯಂಡ್ 3ರಿಂದ 4 ಥರ ಹೋಮ ಮಾಡಿದ್ರು, ವಿಚ್ ವಾಸ್ ಲೈಕ್ ಒಂದು ಫ್ರೆಶ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನಮಗೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ. ನಮ್ಮ ಕಾಲೇಜ್ ಬಿಲ್ಡಿಂಗ್ ಇನಾಗ್ರೇಷನ್ ಆಯಿತು, ಅದು ನಮ್ಮ ಕೈಯಿಂದನೇ. ಒಂಥರ ಎಲ್ಲನೂ ಸ್ಪೆಷಲ್ ಫೀಲ್ ನಮಗೆ, ಒಂದು ಗುಡ್ ಗೆಸ್ಚರ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಚಾಂಟ್ ಮಾಡ್ತಾ ಇದ್ದಿದ್ದು ಪ್ರತಿ ಒಂದು ಮಂತ್ರ ಕೂಡ ಪಾಸಿಟಿವ್ ವೈಬ್ ಅನ್ನೋದು ಕೊಡ್ತಿತ್ತು ಎಲ್ಲರಿಗೂ. ಆ್ಯಂಡ್ ದೆನ್ ತುಂಬ ಲೈಕ್ ಹೈ ಲೆವೆಲ್ ಡಿಗ್ನಿಟರೀಸಿಂದ ಹಿಡಿದು ಲೈಕ್ ನಮ್ಮ ಕಾಲೇಜವರು ಪ್ರತಿಯೊಬ್ಬರು ಅಲ್ಲಿ ಅಸೆಂಬಲ್ ಆಗಿದ್ದರು. ಆ್ಯಂಡ್ ಅವ್ರು ಎಲ್ಲರನ್ನೂ ಅಷ್ಟು ಹತ್ರದಿಂದ ನೋಡಿ ನನಗಂತೂ ಪರ್ಸ್ನಲಿ ತುಂಬ ಖುಷಿ ಫೀಲ್ ಆಯಿತು.
ಹೋಮ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಮನೇಲಿ ಅಮ್ಮ ಯಾವಾಗಲೂ ಹೇಳ್ತಾ ಇರೋರು. ಆ್ಯಂಡ್ ನನ್ನ ಅಕಾಡೆಮಿಕ್ ಏನಿದೆ, ಈ ನಾನು ಮೆಡಿಕಲ್ ಡಿಗ್ರಿ ಏನು ಮಾಡ್ತಿದ್ದೀನಿ ಅದು ಇಷ್ಟು ಒಳ್ಳೆ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಒಂದು ನನಗೊಂದು ಗುಡ್ ಗೆಸ್ಚರ್. ಯಾಕಂತ ಅಂದರೆ ಹೋಮ ಮಾಡಿಸೋದೇ ಆಗಲಿ, ಆ ಎಫರ್ಟ್ಸು ಆ್ಯಂಡ್ ಆ ಪಾಸಿಟಿವ್ ವೈಬ್ಸ್, ಆ ಪಾಸಿಟಿವ್ ಗೆಸ್ಚರ್ಸ್ ಎಲ್ಲನೂ ತುಂಬ ಸ್ಪೆಷಲ್. ಹೋಮ ಎಲ್ಲ ಆದ ನಂತರ ನಮ್ಮ ಸ್ಪಿರಿಚುಯಾಲಿಟಿ ಡಿಪಾರ್ಟ್ಮೆಂಟ್, ಯೋಗ ಡಿಪಾರ್ಟ್ಮೆಂಟ್ ಆ್ಯಂಡ್ ನ್ಯಾಚುರೋಪತಿ ಡಿಪಾರ್ಟ್ಮೆಂಟ್ ಡೀನ್ಸ್ ಆ್ಯಂಡ್ ಕೋಆರ್ಡಿನೇಟರ್ಸ್ ಅಂತ ಏನಂತಾರೆ ಅವ್ರು ಏನಿದ್ದಾರೆ ಅವರೆಲ್ಲ ಬಂದು ಅವ್ರಿಗೆ ಹೆಂಗೆ ಫೀಲ್ ಆಗ್ತಿದೆ, ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದೆಲ್ಲ ತಿಳಿಸ್ಕೊಟ್ರು. ಮೋಸ್ಟ್ ಆಫ್ ದೆಮ್ ಹೇಳಬೇಕಂತಂದರೆ ದೇ ವೆಂಟ್ ಎಮೋಷ್ನಲ್ ಸೀರಿಯಸ್ಲಿ. ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದರಿಂದ ಫುಲ್ ಎಮೋಷ್ನಲ್ ಆಗೋದ್ರು ಅಂತ ಅಂದ್ಕೊಳ್ಳಿ. ಇದೇ ಆ ಪತಾಂಜಲಿ ಗುರೂಜಿ ಅವರ ಸ್ಟ್ಯಾಚ್ಯೂ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಮಾತಾಡ್ತಾ ಎಷ್ಟು ಎಮೋಷ್ನಲ್ ಆಗಿದ್ದಾರೆ ಅಂತ. ಟೋಟಲಿ ಹೇಳಬೇಕಂತ ಅಂದರೆ ನಾವಂತೂ ನಮ್ಮ ದಿನನ ತುಂಬ ಚೆನ್ನಾಗಿ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ನನಗೆ ಪರ್ಸ್ನಲಿ ಏನು ಫೀಲ್ ಆಗ್ತಿದೆ ಅಂತಂದರೆ, ನಮ್ಮ ಮೆಡಿಕಲ್ ಡಿಗ್ರಿ ನಾವೇನು ನಮ್ಮ ಫ್ಯೂಚರ್ನ ಕಟ್ಕೊತಿದ್ದೀವಿ, ನಮ್ಮ ಫ್ಯೂಚರ್ಗೆ ಇದೊಂದು ರಿಯಲಿ ವೆರಿ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಯಾರು ಗೊತ್ತಾ, ನಂದಾಗ ಶರ್ಟು ಬೈಲಿ ಗೈಸ್, ಹೋಮ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಅದೇ ನೋಡಿದೆ ಇದೀರಾ ಹೋದ್ರಾ ಅಂತ. ಇವರು ನನ್ನ ಫ್ರೆಂಡ್ಸ್ ಅಂತೆ ಗೈಸ್, ಗೊತ್ತಿಲ್ಲ ನನಗೂ ಇವ್ರು ಯಾರು ಅಂತ. ಅವನು ಇವರಿಬ್ಬರು. ಗೈಸ್, ಊಟ ಮಾಡಿದಾಯಿತು ಗೈಸ್ ಇವಾಗ. ಆ್ಯಂಡ್ ಇವತ್ತು ಬಂದು 11th of March. ದ್ಯಾಟ್ ಮೀನ್ಸ್ 12th of March ಈಸ್ ಮೈ ಮಾಮ್ಸ್ ಬರ್ಡೇ ಆ್ಯಂಡ್ ಹ್ಯಾವ್ ಟು ಗೋ ಹೋಮ್. ಸ್ಮಿತಕ್ಕ ಮೇಲ್ ಮಾಡಿದ್ದಾರೆ ಕ್ಲಾಸ್ ಟೀಚರ್ಗೆ, ವಿ ಹ್ಯಾವ್ ಟು ಗೋ. ಆ್ಯಂಡ್ ನನ್ನ ಫ್ರೆಂಡ್ಸಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಅಂತ ಅಂತಾರೆ. ಬಟ್ ಸ್ಟಿಲ್ ನಿಮಗೆ ವ್ಲಾಗ್ ಮಾಡಿ ತೋರಿಸ್ಬೇಕಲ್ಲ. ಸೊ ಎಷ್ಟು ಜನ ಇದ್ದರು ನೋಡಿ, ಅಲ್ಲಿ ಇಲ್ಲಿ ಎಷ್ಟು ಜನ ಇದ್ದರು. ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಐ ವಿಲ್ ಓಪನ್ ದ ಕ್ಯಾಮ್ರಾ ಆ್ಯಂಡ್ ಐ ವಿಲ್ ಲೆಟ್ ಯು ಗೈಸ್ ನೋ ಎವ್ರಿಥಿಂಗ್. ಇವಾಗ ನಾನು ಹೋಗಿ ಬರಂಗಿದ್ರೆ ನಾನು ನೀನು ಬಗ್ಬೇಕಷ್ಟೇ, ಇನ್ನೇನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ಲ. ಓಕೆ ಗೈಸ್, ಬಾಯ್. ಏನು ಹೇಳಿದೆ ಇಷ್ಟೊತ್ತು? ಏನು ಸೊ ಗೈಸ್, ಊಟ ಮಾಡ್ಕೊಂಡು ಬಂದು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ರೂಮಿಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ 1.5 to 2 hours ವೆಯ್ಟ್ ಮಾಡಿ ಔಟ್ ಪಾಸಿಗೆ ಸೈನ್ ಹಾಕ್ಸ್ಕೊಂಡು ಫೈನಲಿ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಆವಾಗಲೇ ಹೇಳ್ದಾಗಲೇ ಇಟ್ ಈಸ್ March 11th ಆ್ಯಂಡ್ March 12 ಬಂದು ನಮ್ಮ ಅಮ್ಮ ಬರ್ಡೇ. ಸೊ ನಮ್ಮ ಮದರ್ ಇಂಡಿಯಾ ಬರ್ಡೇ, ಅವ್ರಿಗೆ ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ಐ ಆಮ್ ಗೋಯಿಂಗ್. ದ್ಯಾಟ್ಸ್ ಆಲ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಸೊ ನೀವೇನಾದರೂ ನನ್ನ ವ್ಲಾಗ್ನ ಇಷ್ಟಪಟ್ಟಿದ್ರೆ ಆ್ಯಂಡ್ ನನ್ನ ವೀಡಿಯೋಸ್ ಇದು ನಿಮ್ಗೆ ತುಂಬ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮರೀದಿರ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ. ಆ್ಯಂಡ್ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಅದು ನನಗೆ ಗೊತ್ತಾಗಬೇಕಂತಲೇ ನೀವು ಕಾಮೆಂಟ್ ಮಾಡಬೇಕಲ್ವಾ. ಸೊ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.